ಕಂಪನಿಯ ಊಟ ಸೇವಿಸಿ ಕಾರ್ಮಿಕರು ಅಸ್ವಸ್ಥ. ದೇವನಹಳ್ಳಿಯ ಏರೋಸ್ಪೇಸ್ ವಲಯದಲ್ಲಿ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮಾರೇನಹಳ್ಳಿ ಏರೋಸ್ಪೇಸ್ ವಲಯದಲ್ಲಿರುವ ಸಾಸ್ಮೋಸ್ ಎಚ್ಇಟಿ ಟೆಕ್ನಾಲಜಿ ಕಂಪನಿಯಲ್ಲಿ ಮಧ್ಯಾಹ್ನದ ಊಟ ಸೇವಿಸಿದ ಬಳಿಕ 50ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ಕಂಪನಿಯಲ್ಲಿ ಊಟವನ್ನ ಸೇವಿಸಿದ 100 ಕಾರ್ಮಿಕರಿಗೆ ರಾತ್ರಿಯಿಂದ ವಾಂತಿ ಹಾಗೂ ಬೇದಿ ಲಕ್ಷಣಗಳು ಕಾಣಿಸಿಕೊಂಡಿವೆ. ಇನ್ನು ಅಸ್ವಸ್ಥಗೊಂಡ 50ಕ್ಕೂ ಹೆಚ್ಚು ಕಾರ್ಮಿಕರನ್ನ ತಕ್ಷಣ ದೇವನಹಳ್ಳಿ ಪಟ್ಟಣದ ಖಾಸಗಿ ಮಾನಸ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾನಸ ಆಸ್ಪತ್ರೆಯಲ್ಲಿ ದಾಖಲಾದ ಕಾರ್ಮಿಕರಿಗೆ ಚಿಕಿತ್ಸೆ ಮುಂದುವರೆದಿದ್ದು ವೈದ್ಯರು ಅವರ ಆರೋಗ್ಯದ ಮೇಲೆ ನಿಗಾ ವಹಿಸಿದ್ದಾರೆ. ಇನ್ನು ಘಟನೆಗೆ ಫುಡ್ ಪಾಯ್ಸನ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮುಂಜಾನೆ ಸುಮಾರು ಒಂದು 7-7:15 ಗಂಟೆ, ಮುಂಜಾನೆ 7 ಗಂಟೆಗೆ ಒಂದು ಫಸ್ಟ್ ಬ್ಯಾಚ್ ಒಂದು 35-40 ಜನ ಲೂಸ್ ಮೋಷನ್ಸು, ವಾಂತಿ. ಬೆಳಗ್ಗೆ 6-6:15 ಶುರುವಾಯ್ತಂತೆ. ಅಲ್ಲಿ ಕಂಪ್ನಿ ಬಂದ ತಕ್ಷಣ ಶುರುವಾಯ್ತಂತೆ. ಸೊ ಒಂದು ಫಸ್ಟ್ ಬ್ಯಾಚ್ ಒಂದು 35-40 ಜನ ಬಂದರು. ಸೊ ಅವ್ರು ಏನೇನು ಬೇಕೋ ಫಸ್ಟ್ ಏಡ್ ಮಾಡಿ ಫ್ಲೂಯಿಡ್ಸ್ ಹಾಕಿ ಅದರಲ್ಲೊಂದು 3-4 ಜನ ಸ್ವಲ್ಪ ಬಿ ಪಿ ಕಡಿಮೆ ಇದೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಅವರು ಸಹ ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಅವರು ಉಳ್ಕೊಂಡ್ರು. ಅವರು ಕೆಲಸ ಮಾಡ್ತಾಯಿರೋ ಕಂಪ್ನಿ ಹೆಸರು ಸಾಸ್ಮೋಸ್ ಎಚ್ಇಟಿ ಅಂತ ಏರ್ಪೋರ್ಟಲ್ಲಿದೆ. ಆಮೇಲೆ ಎಲ್ಲ ಹುಡುಗರೆಲ್ಲ ಪಿ ಜಿಯಿಂದ ಬಂದಿದ್ದಂತೆ. ಅದು ಬಾಗ್ಲೂರು ರೇವಾ ಸರ್ಕಲಲ್ಲಿ ಉಡುಪಿ ಕೃಷ್ಣ ಪಿ ಜಿ ಅಂತೆ. ಸೊ ಯೂಶಲಿ ಈ ಥರ ತುಂಬ ಜನ ಈ ಥರ ಫುಡ್ ಪಾಯ್ಸನಿಂಗ್ ಔಟ್ಬ್ರೇಕ್ ಅಂತೀವಿ ಇದನ್ನು. ಸೊ ಕಲುಷಿತ ನೀರು ಇಲ್ಲ ಆಹಾರ, ಸೊ ಇದರಿಂದ ಯೂಶಲಿ ಆಗೋದು. ಸೊ ಇದದ್ದು ಏನು ಕಾರಣ ಎತ್ತ ಅಂದ್ಬಿಟ್ಟು ನಾವು ಮುಂದೆ ಬ್ಲಡ್ ಟೆಸ್ಟು ಮೋಷನ್ ಪರೀಕ್ಷೆ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಖಚಿತವಾಗಿ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಈ ರಿಪೋರ್ಟ್ ಇರುತ್ತೆ. ಇನ್ನು ಘಟನೆಯ ಬಗ್ಗೆ ಸಾಸ್ಮೋಸ್ ಎಚ್ಇಟಿ ಟೆಕ್ನಾಲಜಿ ಕಂಪನಿಯಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ. ಸದ್ಯ ಈ ಸಂಬಂಧ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಘಟನೆ ಕುರಿತು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೇವನಹಳ್ಳಿ.